ಆಡಳಿತದಲ್ಲಿ ಸಿಎಂ ಮಗನ ಹಸ್ತಕ್ಷೇಪ ಹೆಚ್ಚಾಗುತ್ತಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಇಂಥದ್ದೊಂದು ಆರೋಪವನ್ನು ಮಾಡಿರುವಂಥದ್ದು ಕಾಂಗ್ರೆಸ್ನ ಪ್ರಮುಖ ನಾಯಕ ಎಂಎಲ್ಸಿ ಯತೀಂದ್ರ ಹಸ್ತಕ್ಷೇಪ ಜಾಸ್ತಿ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಸಿಎಂ ಮಗನ ಮೇಲೆ ಕೈ ಶಾಸಕ ತನ್ವೀರ್ ಸೇಠ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೇವಲ ನನ್ನ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ನನ್ನ ಕ್ಷೇತ್ರವಲ್ಲದೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಸ್ತಕ್ಷೇಪ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಯತೀಂದ್ರ ಹಸ್ತಕ್ಷೇಪ ನಡೀತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸಮಯ ಬಂದಾಗ ಅದನ್ನು ನಾನು ಹೇಳ್ತೀನಿ ಅಂತ ತನ್ವೀರ್ ಸೇಠ್ ಹೇಳಿದರು. ಕೆಲವು ಅಧಿಕಾರಿಗಳು ಶಂಖದಿಂದ ಬಂದ್ರೆ ತೀರ್ಥ ಅಂತಾರೆ, ನಾವು ಕೂಡ ಈಗ ಶಂಖ ಊದುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯತೀಂದ್ರ ಹಸ್ತಕ್ಷೇಪ ವಿರುದ್ಧ ಶಾಸಕ ತನ್ವೀರ್ ಸೇಠ್ ಕಿಡಿಯಾಗಿ ಮಾತನಾಡಿರೋದು. ಕೆಲವು ಅಧಿಕಾರಿಗಳು ಅವರು ಹೇಳಿದರೆ ಮಾತ್ರ ಕೆಲಸಗಳನ್ನ ಮಾಡುವುದು ಅನ್ನುವಂಥ ಅರ್ಥದಲ್ಲಿ ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ಸೊ ನಾವು ಕೂಡ ಈಗ ಆ ಶಂಖವನ್ನ ಓದೋ ಕೆಲಸವನ್ನ ಮಾಡಬೇಕಾಗಿದೆ. ಸಮಯ ಬಂದಾಗ ಉಳಿದಂತ ಎಲ್ಲ ವಿಚಾರಗಳನ್ನು ಕೂಡ ನಾನು ಹೇಳ್ತೇನೆ. ನನ್ನ ಕ್ಷೇತ್ರ ಮಾತ್ರವಲ್ಲ, ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾಗಿ ಹಸ್ತಕ್ಷೇಪ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೆನೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಅದಕ್ಕೆ ಪ್ರತಿಕ್ರಿಯೆ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅದೇ ಒಂದು ನಿಲುವಿನಲ್ಲಿದ್ದೇನೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ಯಾರ ಅದನ್ನು ಸಮರ್ಥನೆ ಮಾಡ್ತೇನೆ. ನೋಡಿ, ನಾನು ಅದೇ ಹೇಳಿದ್ದು, ಕೆಲವೊಮ್ಮೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂಥ ಅಧಿಕಾರಿಗಳಿದ್ದಾರೆ. ಸೊ ಒಂದು ಆರಾಧಿಸುವ ದೇವರಂತ ತಿಳ್ಕೊಂಡಿದ್ದಾರೆ. ಉದಯಿಸ್ತಿರುವ ಸೂರ್ಯವನ್ನು ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಸೂರ್ಯ ನಿಲ್ತಿರ್ತದೆ ಆ ಕಡೆಗೆ ದಿಕ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಹಸ್ತಕ್ಷೇಪ? ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂತ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಯತೀಂದ್ರ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ತನ್ವೀರ್ ಸೇಠ್ ಅವರು ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದು, ಕೆಲವು ದಿನಗಳ ಹಿಂದೆನೆ ಕಾಂಗ್ರೆಸ್ನ ಈ ತಟಸ್ಥ ಟೀಮ್ ಅಂತ ನಾವೇನು ಕರೀತಾ ಇದ್ವಿ, ಆ ನಾಯಕರು ಕೂಡ ಇದೇ ವಿಚಾರವನ್ನ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಲವು ಇಲಾಖೆಗಳಲ್ಲಿ, ಕ್ಷೇತ್ರಗಳಲ್ಲಿ ಯತೀಂದ್ರ ಅವರ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಈ ಸಿಎಂ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ಕೂಡ ಕಡಿವಾಣ ಇರಬೇಕು, ಆ ರೀತಿ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆದರೆ ಮುಖ್ಯವಾಗಿ ಇವರ ಹಸ್ತಕ್ಷೇಪ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಕೆಲವೇ ದಿನಗಳ ಹಿಂದೆ. ಬಟ್ ಈಗ ಅಧಿವೇಶನ ಮುಗಿದ ನಂತರದಲ್ಲಿನೇ ಇಂಥದ್ದೊಂದು ಚರ್ಚೆ. ಅವರು 5 ವರ್ಷ ನಮ್ಮ ಅಪ್ಪನೇ ಸಿಎಂ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಈಗ ತನ್ವೀರ್ ಸೇಠ್ ಒಂದು ಭಾಗದಲ್ಲಿ ಡಿ.ಕೆ.ಶಿ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಂತ ನಾಯಕ, ಅವರು ಕೂಡ ಈಗ ಕೌಂಟರ್ ಅಟ್ಯಾಕ್ ಅನ್ನುವಂಥ ರೀತಿಯಲ್ಲಿ ಈಗ ಇಂಥದ್ದೊಂದು ಆರೋಪವನ್ನು ಮಾಡಿರುವಂಥದ್ದು. ಏನಾಗ್ತಾ ಇದೆ ಆ ಕ್ಷೇತ್ರದಲ್ಲಿ? ಅರುಣ್, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷ ನಮ್ಮ ತಂದೆ ಸಿಎಂ ಆಗಿರ್ತಾರೆ, ಇದನ್ನ ನೇರವಾಗಿ ಹೈಕಮಾಂಡ್ ಹೇಳಿಲ್ಲದೆ ಇರಬಹುದು, ಆದ್ರೆ ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದೆ ಅಂತ ಹೇಳಿಕೆ ಬೆನ್ನಲ್ಲೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟರು. ಆ ಉತ್ತರವನ್ನೇ ನಾನು ಕೂಡ ಸಮರ್ಥನೆ ಮಾಡ್ಕೊಳ್ತೇನೆ ಅನ್ನುವ ನಿಟ್ಟಿನಲ್ಲಿ ಮೈಸೂರಿನ ಪ್ರಬಲ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಹೇಳಿರುವಂತದ್ದು. ಅಲ್ಲದೆ ಏನು ಯತೀಂದ್ರ ಅವರು ಅನೇಕ ಇಲಾಖೆಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಒಂದಷ್ಟು ಕ್ಷೇತ್ರಗಳಲ್ಲಿ ಅವರ ಹಸ್ತಕ್ಷೇಪ ಹೆಚ್ಚಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮೊನ್ನೆ ಅಷ್ಟೇ ಏನು ಸಚಿವ ಜಾರ್ಜ್ ಅವರು ಇನ್ನೇನು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ, ಅಷ್ಟು ಹಸ್ತಕ್ಷೇಪ ಇದೆ ಅನ್ನುವಂಥ ವಿಚಾರಕ್ಕೂ ಕೂಡ ಯತೀಂದ್ರ ಅವರ ಹೆಸರು ಹೋಗಿದ್ದಂಥದ್ದು. ಇದೀಗ ಮೈಸೂರಿನಲ್ಲೂ ಕೂಡ ಇದಕ್ಕೆ ಉತ್ತರವಾಗಿ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿರುವಂತದ್ದು, ನನ್ನ ಕ್ಷೇತ್ರದಲ್ಲೂ ಕೂಡ ಹಸ್ತಕ್ಷೇಪ ನಡೀತಾ ಇದೆ, ಕೆಲವೊಂದು ಅಧಿಕಾರಿಗಳು ಶಂಕದಿಂದ ಬಂದ್ರೆ ತೀರ್ಥ ಅನ್ನುವ ನಿಟ್ಟಿನಲ್ಲಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಹಸ್ತಕ್ಷೇಪ ಇರ್ಬೋದು, ಅಧಿಕಾರಿಗಳ ವರ್ತನೆ ಇರ್ಬೋದು ಮುಂದುವರೆದ್ರೆ ನಾವು ಕೂಡ ಶಂಕವನ್ನ ಊದುವಂತ ಕೆಲಸಕ್ಕೆ ಮುಂದಾಗ್ತೇವೆ ಎನ್ನುವ ಮೂಲಕ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ನನ್ನ ಕ್ಷೇತ್ರದಲ್ಲೂ ಕೂಡ ಇದೆ. ಅಂದ್ರೆ ಉದಯಿಸುತ್ತಿರುವ ಸೂರ್ಯ ಆತನಿಗೆ ನಮಸ್ಕಾರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಇದು ಒಬ್ಬ ಹಿರಿಯ ಶಾಸಕನಾಗಿ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅವರು ಹೇಳಿರುವಂತದ್ದು. ಅಲ್ಲದೆ ಸಮಯ ಬಂದಾಗ ನಾನು ಇದನ್ನು ಕೂಡ ಬಹಿರಂಗವನ್ನು ಕೂಡ ಮಾಡ್ತೇನೆ ಅಂತ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿರುವಂತದ್ದು. ಅರುಣ್,
ಆನಂದ್, ಮೈಸೂರು ಭಾಗದಲ್ಲಿ ಈ ರೀತಿಯಾಗಿ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆರೋಪ ಏನಾದರೂ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತನ್ವೀರ್ ಸೇಠ್ ಅವರ ಮಾತುಗಳು ಆ ರೀತಿಯಾಗಿತ್ತು, ನನ್ನ ಕ್ಷೇತ್ರ ಮಾತ್ರವಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರ ಹಸ್ತಕ್ಷೇಪ ಇದೆ ಅಂತ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯವರ ತವರು ಕ್ಷೇತ್ರ ಇರುವಂಥದ್ದು, ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾಗಿ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥ ಮಾತು ಏನಾದರೂ ಕೇಳಿ ಬರ್ತಾ ಇದೆಯಾ, ಹೇಗೆ? ಅರುಣ್, ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಈಗ ಇರುವಂತವರು ಹೊಸ ಶಾಸಕರುಗಳು, ಅಲ್ಲಿ ಹಸ್ತಕ್ಷೇಪ ಇದ್ರೂ ಕೂಡ ಅವರು ಹೇಳುವಂತ ಧೈರ್ಯಕ್ಕೆ ಮುಂದಾಗೋದಿಲ್ಲ. ಆದ್ರೆ ತನ್ವೀರ್ ಸೇಠ್ ಹೇಳಿ ಕೇಳಿ ಪ್ರಭಾವಿ ಶಾಸಕರು, ಅಲ್ಲದೆ ಹಿಂದೆ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಂತವರು, ಯಾರು ಯಾವೆಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಲ್ಲಿ ಕೆಲಸ ಮಾಡಿಸ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರಿಗೆ ಗೊತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ನಂಜನಗೂಡು ಇರ್ಬೋದು, HD ಕೋಟೆ ಇರ್ಬೋದು, ಇಲ್ಲೆಲ್ಲವೂ ಕೂಡ ಇರುವಂತದ್ದು ಹೊಸ ಶಾಸಕರುಗಳು, ಅಲ್ಲದೆ ಅವರೆಲ್ಲ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇದ್ದಂಥದ್ದು ಅನ್ನುವ ನಿಟ್ಟಿನಲ್ಲಿ ಅವರು ಹೇಳದೇ ಇರ್ಬೋದು. ಆದ್ರೆ ತನ್ವೀರ್ ಸೇಠ್ ಅವರು ಹಿಂದಿನಿಂದಲೂ ಕೂಡ ಹೇಳ್ಕೊಂತ ಬರ್ತಾ ಇರುವಂತದ್ದು, ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಕೂಡ ನಾನು ನನ್ನ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದೀನಿ, ಕ್ಷೇತ್ರದ ಕೆಲಸವನ್ನಷ್ಟೇ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕ್ಷೇತ್ರದ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಆಗದಂತ ಸ್ಥಿತಿಗೆ ತಲುಪಿರುವ ಹಿನ್ನೆಲೆಯಲ್ಲಿ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಕೇವಲ ಶಾಸಕನ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಆರೋಪ ಇದೆ. ನಾನು ಹಿರಿಯ ಶಾಸಕ, 6 ಬಾರಿ ಶಾಸಕನಾಗಿದ್ದೇನೆ, ಸಚಿವನಾಗಿ ಕೆಲಸ ಮಾಡಿದ್ದೇನೆ, ನನ್ನ ಮಾತಿಗೂ ಕಿಮ್ಮತ್ತು ಕೊಡದೇನೆ ಕೇವಲ ಶಂಕದಿಂದನೇ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳೋದಾದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಹಸ್ತಕ್ಷೇಪ ನಡೀತಾ ಇದೆ, ಅಧಿಕಾರಿಗಳು ಯಾರ ಮಾತನ್ನು ಕೇಳಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಮಯ ಬಂದಾಗ ಶಂಕವನ್ನು ಓದ್ತೇನೆ, ಅಲ್ಲದೆ ಎಲ್ಲಾ ವಿಚಾರವನ್ನು ಕೂಡ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಸಕರು ಯಾರಾದ್ರೂ ಕೂಡ ಯತೀಂದ್ರ ಅವರ ಹಸ್ತಕ್ಷೇಪದ ವಿಚಾರವಾಗಿ ಮಾತನಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಅರುಣ್.